ಏ ಹರಿ, ದೂರ ಹೋಗುದು. ಹಾಸ್ಪಿಟಲಿಗೆ. ಹಾಂ. ವಿಜಯ್ ಎಲ್ಲಿಗೆ ಹೋದ? ಅವ ದೇವಸ್ಥಾನಕ್ಕೆ ಹೋಗಿದ್ದಾನೆ. ನಾನು ಹೋಗಿ ಬರ್ತೀನಿ ಆಯಿತಾ? ಏನಂತಾರ ಇದೆಯಾ? ಇವತ್ತು ಯಾವ ದಿವಸ ಅಂತ ಗೊತ್ತುಂಟ? ಇವತ್ತು ಮೇ 5 ಆದಿತ್ಯವಾರ ಅಲ್ವಾ? ನೀನು ಅದನ್ನು ಬಿಡ್ಲಿಲ್ವಾ? ಬಾ, ನಾವಿಲ್ಲಿಂದ ಹೋಗುವ. ಎಲ್ಲಿಗೆ ಹೋಗುದು? ನಾನು ಇಲ್ಲಿಗೆ ಬರೋದಿಲ್ಲ. ನಿಂಗೆ ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲಲ್ಲ? ದಿನ ಹೋದಾಗ ನೀನು ಅದಕ್ಕೆ ಅಡಿಕ್ಟ್ ಆಗ್ತಿದ್ಯಾ? ಒಂದು ಹುಡುಗಿ ಬಿಟ್ಟು ಹೋದ್ಲಂತೇಳಿ ನಮ್ಮ ಜೀವನವನ್ನು ನಾವೇ ಹಾಳು ಮಾಡುವುದಲ್ಲ, ಅವಳ ಮುಂದೆ ಬದುಕು ತೋರಿಸಬೇಕು. ಅವಳು ಹೋದ್ಲು, ಆದರೆ ಅವಳಾಗಿ ಇನ್ನೊಬ್ಬಳನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಅವಳು ನನ್ನಲ್ಲಿ ಬಿಟ್ಟು ಆದ ಮೆಮರೀಸ್ ಹಾಗೆಯೇ ಇದೆ. ಯಾರು ಬೇಡ ನನಗೆ, ನೀನೊಬ್ಬ ಇದ್ರೆ ಸಾಕು. ಹರಿ, ಎಲ್ಲಿಗೇನಾ? ಹಾಸ್ಪಿಟಲಿಗೆ. ಅಮ್ಮ ಹೇಗಿದ್ದಾರೆ ಈಗ? ಈಗ ಹುಷಾರಿದ್ದೇವೆ. ಹೇ, ನಾನು ಹೋಗಿ ಬರ್ತೀನಿ ಆಯಿತಾ? ಆಯಿತು, ಹೋಗಿ ಬಾ. ಅವನ ಲೈಫು ಹೀಗೇ ಆಯಿತು ಮಾರೆ. ಹಾಸ್ಪಿಟಲ್, ಮನೆ ಹೀಗೇ ಆಯಿತು. ಅವನ ಹ್ಯಾಪಿನೆಸ್ಸನ್ನು ಬಿಟ್ಟು ಮನೆಯವರೇ ಹ್ಯಾಪಿಯಾಗಿರಲಿ ಅಂತ ಬಗ್ತಾ ಇದ್ದಾನೆ. ಅವನ ಹೃದಯದಲ್ಲಿ ತುಂಬ ನೋವಿದೆ, ಆದರೂ ಮುಖದಲ್ಲಿ ಚಿಕ್ಕ ಸ್ಮೈಲ್ ಇದೆ. ಎಲ್ಲರ ಜೀವನದಲ್ಲೂ ಹಾಕಿ ಅವರಿಗೆ ಅವರದ್ದೇ ಆದ ಪ್ರಾಬ್ಲಮ್ ಇರ್ತದೆ. ಅದು ಬಿಡು, ನಾನು ಎಲ್ಲಿಗೆ? ನಾಳೆಲ್ಲಿಗೆ ಗೊತ್ತಿಲ್ವಾ? ದೇವಸ್ಥಾನಕ್ಕೆ. ಅದೇ ನಾನು ನಿನ್ನ ಹತ್ರ ಕೇಳಬೇಕಂತಿದ್ದೆ. ನೀನ್ಯಾಕೆ ಆದಿತ್ಯರು ದೇವಸ್ಥಾನಕ್ಕೆ ಹೋಗೋದು? ದೇವಸ್ಥಾನಕ್ಕೆ ಹೋಗೋದು ಯಾಕೆ? ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾರೆ, ನೀನ್ಯಾಕೆ ಆದಿತ್ಯರು ಮಾತ್ರ ಹೋಗುದು? ಹಾಗಿದ್ರೆ ಸರಿ, ನಾಳೆ ನೋಡುವ. ಏ ಬಿಜು, ವಿಜಯ್ ಎಲ್ಲಿಗೆ ಹೋದ? ಅವ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಹೇ ಬಿಜು, ಇದನ್ನೊಮ್ಮೆ ನೋಡಂತೆ. ಸೆಂಡ್ ಮಾಡು ನನಗೆ. ನೋಡು ಬಂತಂತ.
ಮತ್ತೆ ಏನಾಯಿತು? ಬಿಜ್ಜು ಇದ್ಯಾರು? ನಿಮಗೆ ಇವಳನ್ನು ಗೊತ್ತುಂಟಾ? ಹಾಂ, ಗೊತ್ತುಂಟು. ಇವಳ ಹೆಸರು ಸುಚಿತ್ರ ಅಂತ. ಎಷ್ಟು ದಿನದಿಂದ ನಿಮಗೆ ಗೊತ್ತುಂಟು ಇವಳನ್ನು? ಇಷ್ಟು ವರ್ಷ ಒಟ್ಟಿಗಿದ್ದು ನನಗೆ ಬುದ್ಧಿ ಹೇಳಿ ಹೇಳಿ ಈಗ ನೀನೇ ಹೇಗೆ ಮಾಡಿದ್ದೀರ? ಇನ್ನು ಮುಂದೆ ನಾನು ಯಾರು, ನೀನು ಯಾರು? ಮಡಿಲಿನಲ್ಲಿ ಕಡಲಿನಷ್ಟು ಹನಿಗಳಿದ್ದರು ತೊಲಗದಾದ ಎದೆಗೆ ಬಡಿದ ಸಿಡಿಲ ಭಾರ ಬದುಕೆ ನೀನು ತೀರ ಕ್ರೂರ ಕರಗುತ್ತಿರುವ ಪ್ರಾಣ ಹಿಡಿದು ಅಂಗಲಾಚಿ ನಿಲ್ದೆ ಸ್ವತಃ ಹಡೆಯಲಾಗದ ಈ ಪ್ರಹಾರ ಸೂತ್ರಧಾರನ ಜೊತೆಗೆ ಸಮರ ನಗೋ ಈ ಸ್ಥಿತಿಯಲ್ಲಿ ನೀನೊಂದು ಕ್ಷಣ ಬದುಕೋ ಕೊಡಿಸು ಕೊಡಿಸು ಕಿಂಚಿತ್ತು ಕರುಣೆಯ ಅಂಕನ ಬಡಿಸು ಬಡಿಸು ಭುಗಿಲೆದ್ದ ಹೃದಯಕ್ಕೆ ಸಾಂತ್ವನ ಕೊಡಿಸು ಕೊಡಿಸು ಕಿಂಚಿತ್ತು ಕರುಣೆಯ ಅಂಕನ. ಈ ಫೋಟೋ ಇವನಿಗೆ ಹೇಗೆ ಸಿಕ್ತು? ನಾನು ದೇವಸ್ಥಾನದಲ್ಲಿರುವಾಗ ಹರಿ ಹರಿ, ನೀವು ಬಿಜಿಗೆ ಏನು ತೋರಿಸಿದ್ಯಾ? ಹಾಂ, ನಾನೆಂತ ತೋರಿಸಿದ್ದೆ? ಸತ್ಯ ಹೇಳು, ಏನು ತೋರಿಸಿಲ್ಲ ನೀನು ಅವನಿಗೆ? ನೀನು ಯಾರ ಫೋಟೋ ಇಕ್ಕಿದ್ಯಾ? ಏನಂತ ಅಂದ್ಕೊಂಡು ಫೋಟೋ ಇಕ್ಕಬೇಕು? ಆ ಫೋಟೋದಿಂದ ನಮಗಿಬ್ಬರಿಗೆ ಎಂತ ಐತೆ ಅಂತ ಗೊತ್ತುಂಟ? ಎಂತೆಲ್ಲ ಪ್ರಶ್ನೆ ಆಯ್ತು ಅಂತ ಗೊತ್ತುಂಟ? ನೀನು ಫೋಟೋ ತೆಗೆದು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಅವನಿಗೆ ತೋರಿಸುವುದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತು. ಯಾಕೆ ಕೇಳಿಲ್ಲ? ಹೇ, ಅದರಿಂದ ನಿಮಗೆ ಎಂತ ಪ್ರಶ್ನೆ ಆಯಿತು? ಪ್ರಶ್ನೆನಾ? ಎಂತೆಲ್ಲ ಪ್ರಶ್ನೆ ಆಯಿತು ಗೊತ್ತುಂಟ ನಮಗೆ? ಎಷ್ಟೆಲ್ಲ ಪ್ರಶ್ನೆ ಆಗಲಿಕ್ಕೆ ಕಾರಣವೇನು? ಅವನು ಜೀವಕ್ಕಿಂತ ಜೀವ ಕೊಟ್ಟು ಪ್ರೇಮಿಸುತ್ತಿದ್ದ ಹುಡುಗಿ ಇನ್ನೊಬ್ಬರನ್ನು ಪ್ರೀತಿ ಮಾಡಿ ಅವರಿಬ್ಬರು ಮದುವೆ ಆದರು. ಅದರ ನಂತರ ಒಂಥರ ಇದ್ದ. ಮತ್ತು ಆ ವಿಷಯ ಎಲ್ಲ ಮರೆತು ಸರಿಯಾಗ್ತಾ ಬರುವಾಗ ನೀನು ಆ ಫೋಟೋ ತೋರಿಸಿದ್ದಿ. ಆ ಫೋಟೋ ನೋಡಿ ಅವನು ನನ್ನ ಲೈಫಲ್ಲಿ ಕೂಡ ಹಾಗೆ ಆಗಬಾರ್ದು ಅಂತ ಅವನು ತುಂಬ ಹೆದರಿದ್ದ. ಹೇ, ಎಲ್ಲ ಹುಡುಗಿಯರು ಒಂದೇ ಥರ ಇರಲಿಕ್ಕಿಲ್ಲಲ್ವಾ? ಹೌದು, ನೀನು ಹೇಳಿದ್ದು ಸರಿ, ಒಂದೇ ಥರ ಇರಲಿಕ್ಕಿಲ್ಲ. ಹರಿ, ನಾನು ನಿಂಗೊಂದು ಹೇಳ್ತೇನೆ. ಒಂದು ಹುಡುಗ ಮತ್ತು ಹುಡುಗಿ ಒಟ್ಟಿಗಿದ್ರೆ ಅದನ್ನು ತಪ್ಪಾಗಿ ನೆನೆಯುವುದಲ್ಲ, ನೀನಂತಲ್ಲ, ಯಾರಾದು. ನಂಗೆ ಗೊತ್ತಿತ್ತು ನಿಮಗೆ ನನ್ನನ್ನು ಬಿಟ್ಟು ದೂರ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಮ್ಮ ಕಾಲ್ ಮಾಡಿದ್ರು, ವಿಜ್ಜಿಗೆ ಏನಾಯ್ತಂತ, ಒಂಥರ ಇದ್ದಾನಂತ ಹೇಳಿದರು. ಅಲ್ಲ, ಹಿಂಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ? ನೀನು ಮಾಡಿದ ತಪ್ಪಿಗೆ ಕೋಪ ಬರೋದವರಿಗೂ ಕೂಡ ಕೋಪ ಬರ್ಬೋದು. ಅಲ್ಲ, ನನಗೆ ಏನು ಗೊತ್ತಾಗ್ತಿಲ್ಲ. ನಿನ್ನೆ ನಾನು ಆ ಫೋಟೋ ತೋರಿಸಿದೆ, ಅವಳ ಹೆಸರು ಸುಚಿತ್ರ ಅಂತ ಹೇಳಿದೆ. ಅಂಥದ್ದು ಆ ಫೋಟೋದಲ್ಲಿ ಏನಿತ್ತು? ನಾವಿಬ್ಬರು ಒಟ್ಟಿದ್ದು 6 ವರ್ಷ ಆಯಿತು. ಇಲ್ಲಿಯವರೆಗೂ ಯಾವ ಪ್ರಾಬ್ಲಮ್ ಬರಲಿಲ್ಲ. ಯಾರೋ ಒಂದು ಹುಡುಗಿ ಬಂದ್ಲಂತೇಳಿ ಹಿಂಗೆ ನನ್ನ ಮೇಲೆ ಇಷ್ಟೊಂದು ಕೋಪವ? ಅವತ್ತು ಹೇಳಿದ್ದೆ ಅಲ್ವಾ ಅವಳ ಹೆಸರು ಸುಚಿತ್ರ ಅಂತ. ಹೀಗೆ ಯಾರೋ ಒಂದು ಹುಡುಗಿ ಇತ್ತು. ಅವಳು ಯಾರಂತೇನು ನಂಗೆ ಗೊತ್ತಿಲ್ಲ. ನಾನು ನಿನ್ನ ಹತ್ರ ಹೇಳ್ತಾ ಇದ್ದೆ ಅಲ್ವಾ, ಇನ್ಸ್ಟಾದಲ್ಲಿ ನಾನು ಯಾವುದೇ ಸ್ಟೋರಿ ಹಾಕಿದ್ರು ಅದಕ್ಕೆ ಅಮ್ಮುಸ್ ಅಂತ ಒಂದು ಹುಡುಗಿ ಲೈಕ್ ಆಗ್ತಿದ್ರು ಅಂತ. ಆ ಅಮ್ಮುಸ್ ಈ ಸುಚಿತ್ರ. ಇದನ್ನೆಲ್ಲ ನಿನ್ನೆ ಯಾಕೆ ಹೇಳಿರಿ ನೀವು? ಹೇಳಲಿಕ್ಕೆ ನೀನು ಟೈಮ್ ಕೊಡಲಿಲ್ಲಲ್ವ? ಬಿಜ್ಜು, ನಾವೆಲ್ಲರೂ ಜೀವನದಲ್ಲಿ ಮಾಡುವ 2 ತಪ್ಪುಗಳನ್ನು ಗೊತ್ತಾ? ಒಂದು ಹುಡುಗ ಮತ್ತು ಹುಡುಗಿ ಒಟ್ಟಿಗಿದ್ರೆ ಅದನ್ನು ನೋಡಿ ತಪ್ಪಾಗಿ ಅರ್ಥ ಮಾಡಿ ಆಯಿತು. ಎರಡನೇದೇನು ಗೊತ್ತಾ? ಯಾರಾದರೂ ಏನಾದರೂ ಬಂದು ಹೇಳಿದರೆ ಅದನ್ನು ನಂಬಿ ಆಗಲೇ ರಿಯಾಕ್ಟ್ ಮಾಡಿ ಆಯಿತು.
ಸಾರಿ ಆಯಿತಾ.